ಜಾತ್ರೆಯಾಗ ಇಂಥದ ಏನು ಕುರ್ಸಾಲೆ ಅದೆಯೋ ನೀನು ಏನ್ರಿ ಇಲ್ಲಿ ನೋಡಕ್ಕೆ ಏನೂ ಉಳಿದಿಲ್ಲ ತೊಳೆದು ಬಟ್ಲ ಅಂದ್ರಿನ ಎಲ್ಲ ತೊಳೆದು ಬಟ್ಲ ತಡ್ಕೋರಿ ಹೊತ್ತು ಹೊಂಡುತ್ತನ ಬಟ್ಲ ತುಂಬಿಸೇ ಕಳಿಸ್ತೀನಿ. ಇವನು ಮಿಕ್ಕಿದವನ ಬಂದನ್ರಿ ಬಟ್ಲ ತುಂಬಿಸೋವ. ಹೋಗ್ಲಿ ಬಿಡ್ರಿ ನೀವು ಇದವ್ರನಾರನ ನಿನ್ನ ಕಣ್ಣಿಗೆ ನಾನು ಹೆಂಗ ಕಾಣ್ತೀನಿ? ಕಟ್ಟದ ಗೊಂಬಿಗತೆ ಕಾಂತಿ ಯವ್ವ. ಯಾಕ ಬಂದ್ಕೊಳ ಬಡಿಸ್ಕೊಳ ಮಾತ ನೀನು ಇಲ್ಲ ಹಂಗ ಕಾಂತಿ ಗೊತ್ತನ ಕೂದ್ಲ ಪಿಣ್ಣ ಚೂಜಿ ಧರರಿ ಈಟ ಕೂದ್ಲ ಕೊಟ್ರ ಸಣ್ಣ ಬಟ್ಲ ಕೊಡ್ತೀವು, ಇಷ್ಟು ಕೂದ್ಲ ಕೊಟ್ರ ಇಂಥದೊಂದು ಭೋಗಾಣಿ ಕೊಡ್ತೀವು. ಸೇಮ್ ಹಂಗ ಕಾಂತೀರಿ. ನನ್ನ ಕಣ್ಣಿಗೆ ನೀ ಹೆಂಗ್ ಕಾಣಕತ್ತಿ ಗೊತ್ತ? ಹೆಂಗ್ ಕಾಂತೇನ್ರಿ? ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ನಿಮ್ಮ ಏನಾರ ತೂತು ಬಿದ್ದಿದ್ರ ಬರ್ರಿ, ಬಡಪ್ಪರಿ ಬೆಸಿಗೆ ಹಾಕಿ ಕೊಡ್ತೀವಿ. ಬರೋಬ್ಬರಿ ನಾವು ಮಾಡು ವ್ಯಾಪಾರ ನಿಮ್ಗೆ ಹೆಂಗೆ ಗೊತ್ತಾಗಿರ್ಬೇಕು ನೋಡ್ರಿ. ನಾ ಹಿಂಗ ಅಂತ ಹೇಳ್ಬಿಡ್ತೀನಿ ಅವ್ರ ಮುಖ ನೋಡಿದ ತಕ್ಷಣ. ನಿಮ್ಮ ಏನಾರ ತೂತು ಗೀತು ಬಿದ್ದವನ್ನ ಹೇಳ್ರಿ, ಏಡಿಂಗ್ ಮಾಡಿ ಕೊಡ್ತೀನಿ. ಇನ್ನೂ ತೂತು ಬೀಳಿಸ್ಕೊಂಡಿಲ್ಲಪ್ಪ. ಬೆಳೆಸಿಲ್ಲ? ಬಿದ್ದ ಮೇಲೆ ಬಂದು ನಿನ್ನ ಹತ್ರನ ವೆಲ್ಡಿಂಗ್ ಮಾಡಿಸ್ಕೊತೀನಿ. ಗ್ಯಾಸ್ ಏಡಿಂಗ್ ಮಾಡಬೇಕು ಏನು ಕಡ್ಡಿ ಏಡಿಂಗ್ ಮಾಡಬೇಕು? ನೋಡಿ ಯಾವ್ದು ಬರಬ್ಬರಿ ಬಿಗ ಕುಂದಿರ್ತತ ಅದನ್ನ ಮಾಡೋದು. ಯಾವ್ದು ಬೇಕಾದಿಲ್ರಿ, ಒಟ್ಟು ಸಾಮಾನು ಪಚ್ಚ ಮಾಡಿ ಕೊಡ್ತೀನಿ, ಅಂಜಾಕ್ ಹೋಗ್ಬೇಡ್ರಿ. ಹೋಗ್ಲಿ ಬಿಡ್ರಿ ನೀವು ಇದವ್ರನಾರನ. ಹೌದು ನಾ ಇದ ಊರಾಕಿನ. ಯಾಕ? ನನಗೊಬ್ಬರ ಅಡ್ರೆಸ್ ಬೇಕಾಗಿತ್ರಿ. ಯಾರು ಯಪ್ಪ ನಿನಗ್ ಗೊತ್ತಿರ್ಲಾರ್ದವ್ರು ಈ ಊರಾಗ? ಈಕಿ ಕಡತಕ್ಕಾಗ ಅವನ ಹೆಸರ ಮರಿತ್ ನೋಡ್. ಮತ್ತೆ ಏನಾಯ್ತಲ್ಲ ಅವನ ಹೆಸರ? ಹಾ ಬೆಳತನ ನೀ ಬೇಕು ಇಲ್ಲೇ ಕುಂದ್ರ ಮುಂದೆ. ಇದು ಯಾಕ ಸ್ವಲ್ಪ ಇದು ಇದ್ದಿದ್ದೈತಿ. ಇದು ರೀ ಯಾವ್ದು? ಶ್ರೀಕಾಂತ್ ಗೌಡ್ರ ಮನಿ ಬೇಕಾಗಿತ್ರಿ. ಶ್ರೀಕಾಂತ್ ಗೌಡ್ರ ಅವರು ನಮ್ಮ ಗೌಡ್ರು. ವೆಂಕಟರಮಣ ಗೋವಿಂದ ಗೋವಿಂದ ಎಲ್ಲವ್ವ ನಿನ್ನಾಲ್ಕುದೋ ಉದೋ. ಅಲ್ಲ ಈ ಹುಡುಗಿಗಿಲ್ಲಂದ್ರೆ ಒಂದು 25ರಿಂದ 30 ವಯಸ್ಸಿನ ಹುಡುಗಿಗೆ, ಗೌಡಿಗಿಲ್ಲಂದ್ರೆ ಒಂದು 60ರಿಂದ 70 ವಯಸ್ಸಿರ್ಬೋದು. ಇಂಥಕಿನ ಅಂಥ ಗೌಡಿ ಮೆಂಟನ ಮಾಡ್ತಾನಂದ್ರೆ ಎಂಥ ಗಜಮ ಮುತ್ಯ ಇರ್ಬೋದು. ನಮಸ್ಕಾರ ನಮ್ಮೂರಿನ 4ನೇ ಗೌಡಿ ಶಾಣಿಗೆ. ನಿನ್ನ ಹಣ ಎತ್ಲಿ, ನಿನ್ನ ಅಜ್ಜ ಸದ್ಯ ಬಿಚ್ಚಿ ಕುಣಿಯಾಗಿಟ್ಟು ಕುಡ್ಕೊಂತ ಬರ್ಲಿ, ಮಣ್ಣಾಗಿಟ್ಟು ಮನ್ಯಾಗ ಹುಡುಕ್ಲಿ, ಉಡ್ದಾರ್ದ ಗುಪ್ಪು ಕಟ್ಲಿ, ಮೀಸಿ ಹಾಕಿಕೊಂಡು ಎಟ್ಟಿ ಹಾಕ್ಲಿ, ಇದ್ರ ಮುಂಡ ಮುಚ್ಚಿ ದಂಡಿದಾರ ಹರಿದು ಹೊಯ್ಕೊಂತ ಹೋಗ್ಲಿ. ಇದ್ರ ಹೆಣದ ಮೇಲೆ ಗ್ಯಾಸ್ ಇಟ್ಟು ಗಾಸ್ 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 ಅವ. ಇನ್ನ ಒಂದು ಬಿಟ್ರಿಲ್ಲ, ನಿನ್ನ ಮೂಗನ್ಯಾಗ ಅಟಂ ಬಾಂಬ್ ಬಿಟ್ಟು ಢಮ್ ಅನ್ನಿಸ್ಲಿ. ಇದಲ್ಲ, ಬೇಡ ಬೇಡ ನಿನ್ನ ಉಡ್ದಾರಕ್ಕೊಂದು ಉಪ್ಪು ಕಟ್ಲಿ, ಅದನ್ನೊಂದು ಬೇಗಳ ಬಿಟ್ಟಿ ನೋಡು. ಇಲ್ಲ, ಮೂಗನ್ಯಾಗ ಅಟಂ ಬಾಂಬ್ ಬಿಟ್ರೆ ತ್ರಾಸಾಗಲ್ಲ ಬ್ಯಾಸಿಗ್ಯಾಗ. ಮೂಗ್ನ್ಯಾಗ ಬೇಡ ಪಾಪ. ಇವು ಎರಡು ಲಾಜ್ ಸದ್ಯಾಗ ಅಟಂ ಬಾಂಬ್ ಬಿಟ್ಟು ಢಮ್ ಅನ್ನಿಸ್ಲಿ. ಎಲ್ಲರ ಇಡು, ಡಮ್ ಅನ್ನಬಾರ್ದು. ಅದು ದಮ್ ಅನ್ಲಾರ್ದಂಥವು ಯಾವ ಟಿಸ್ಮುಗ್ ತರ್ಬೇಕನು? ಅಲ್ಲೇ ಪುಯ್ ಪುಷ್ ಅನ್ನಬೇಕು. ಅಂಥವೆಲ್ಲ ಇಲ್ಲ ನಮ್ಮ ಹತ್ರ. ಏನಿದ್ರ ಅಟಂ ಬಾಂಬ್ಗಳ. ಹೋಗ್ಲಿ ಬಿಡ್ರಿ, ಗೌಡ್ರ ಮನಿ ತೋರಿಸ್ತಿರಲ್ರಿ. ಹಂಗಲ್ಲೋ ಮಾರಯ್ಯ, ಗೌಡ್ರ ಮನ್ಯಾಗ ನಾ ಕೆಲಸ ಮಾಡ್ತೀನಿ ಅಂದಿದ್ದಕ್ಕೆ ಅವ್ರು ನಮ್ಮ ಗೌಡ್ರು ಅಂದೆ. ನೀ ಏನು ಒಯ್ದು ಅಲ್ಲೇ ಹಚ್ಚಿದೆಲ್ಲೋ ಪುಣ್ಯಾತ್ಮ. ಮತ್ ನೀವ ಅಂದಿರಲ್ರಿ ಅವರು ನಮ್ಮ ಗೌಡ್ರು ಅನ್ನಡ್ಲಿ ಆ ಮಾತು ಅನ್ಬೇಕಾತ. ಅನ್ನ ಹಾಕ್ತಾರ ಅಂದ್ಮೇಲೆ ನಮ್ಮ ಅಪ್ಪರ್ ಇದ್ದಂಗಪ್ಪ ಅವರು. ನಿಮ್ಮ ಅಪ್ಪಾರು ಇರ್ಲಿ ಬಿಡ್ರಿ, ಗೌಡ್ರ ಮನಿ ತೋರಿಸ್ರಿ. ಅವ್ರ ಮನೆಗೆ ನಾ ಕೆಲ್ಸಕ್ಕೆ ಬಂದನ್ರಿ. ನೀ ಕೆಲಸ ಮಾಡ್ತೀಯ? ತೋರಿಸ್ರಿ ಕೆಲಸ, ನನಗೆ ತೋರಿಸ್ರಿ, ಇಂಥ ಕೆಲಸ ತೋರಿಸ್ರಿ. ದಂಡಿ ದಾರ ಹಚ್ಚಿ ಮುಂಡ ಮೂಚಲಿಕ್ಕೆ ಹೇಳು. ಅದನ್ನ ಹೊಯ್ಕೊಂತ ಹೋಗಿರ್ಬೇಕು, ಹೊಳ್ಳಿ ನೋಡಿದ್ರೆ ಏನೂ ಇರಬಾರದಲ್ಲಿ. ಅಂದ್ರ ಅಷ್ಟ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಕೆಲಸ. ನೀ ಮಾಡವನ ಮಾಡ್ತೀನಿ. ಬಾರಾ ಬಾ ಬಾ ಬಾ, ನೀ ಗೌಡ್ರ ಮನೆಗೆ ಬಂದೆ ಅಂದ್ರೆ ನಿನ್ನ ಕೆಲಸ ಸಿಗೋದು ಮಾತ್ರ ಫಿಕ್ಸ್. ಅದ್ ಹೆಂಗ್ ಅಂತೀರಿ? ಹೆಂಗಂತೀಯಲ್ಲೋ, ಗೌಡ್ರ ಮನೆಯಾಗ ಏನ ನಡೆಯೋದಿದ್ರು ಅದು ನಂದ. ಗೌಡ್ರ ಮನೆಯಾಗ ಏನೋ ಹಿಡಿದ್ರು ನಿಂದ. ನನ್ನ ಮಾತು ಮೀರಿ ಯಾರು ನಡೆಯಂಗಿಲ್ಲ. ನಾ ಕುಂದ್ರಂದ್ರ ಕುಂದಿರ್ತಾನ ಗೌಡಪ್ಪ, ನಿಂದ್ರಂದ್ರ ನಿಂದಿರ್ತಾನ. ಹಂಗಿಟ್ಟಿನೋ ನಾ. ಈ ಕೇಳೋ ಮಾತನು ಬರೋಬ್ಬರಿ ಐತ್ರಿ. ಈಗ ಕುಂದ್ರಂದ್ರ ಕುಂದಿರ್ತಾನತ್ತ, ನಿಂದ್ರಂದ್ರ ನಿಂದಿರ್ತಾನತ್ತ ಗೌಡಪ್ಪ. ಈ ಹೆಣ್ಣ ಮಕ್ಕಳ ಕಡತಿಗಿಡಿ ನಮ್ಮ ಸರ್ಕಾರನ ಬಗ್ಗೆ ಐತತ್ತ. ಸಿಳಿ ಮಿಳಿ ಗೌಡು ಬಗ್ಗಂಗಲ್ಲ ಇವ್ರಿಗೆ. ಅಲ್ರಿ 2,000 ರೂಪಾಯಿ ರೊಕ್ಕ ಇವರಿಗೆ ಫ್ರೀ, 5 kg ಅಕ್ಕಿ ರೊಕ್ಕ ಇವರಿಗೆ ಫ್ರೀ, ಹೊಳ್ಳಿ ಗಂಡ ಸತ್ತ ರಂಡ ಮುಂಡೆ ರೊಕ್ಕನು ಇವ್ರಿಗೆ ಫ್ರೀ. ಅದು ಮೊದ್ಲ ಮಾಡ. ಯಾಕ್ರಿ ನಾವೇನು ಗಂಡಸರು ಹೋಟ್ ಹಾಕಿಲ್ಲ? ನಾವು ಹೋಟ್ ಹಾಕಿವಿಲ್ಲ. ನಮಗೇನೂ ಬೇಡ್ರಿ,
ಒಟ್ಟ ಮದ್ಯಪಾನ ಅರ್ಧ ರೇಟ್ ಮಾಡ್ರಿ. ಯಾರು ಮಾಡಿರ್ತಾರಲ್ಲ ನಾವು ಸಾಯು ಮಠ ಕುರ್ಚಿ ಅವ್ರಿಗೆ ಫಿಕ್ಸ್ ಅಂತ ತಿಳ್ಕೊಂಬಿಡ್ರಿ. ತಿಳ್ಕೊ, ನೀವು ಬಸ್ ಫ್ರೀ ಮಾಡ್ಕೊಳ್ಳೋದು ಬೇಡ, ಮತ್ತೊಂದು ಸೈಕಲ್ ಫ್ರೀ ಮಾಡ್ಕೊಂಡು ತೋರಿಸ್ರಿ. ಸೈಕಲ್ ಬರೀ ಇನ್ನ 2 ವರ್ಷ ತಡಿ. ಏನ್ ಮಾಡ್ತೀರಿ? ಸರ್ಕಾರ ಚೇಂಜ್ ಆತತ್ತೇಳಿ. ಈಗ ಹೆಂಗ ಧರ್ಮಸ್ಥಳಕ್ಕೆ ಹೆಂಗ ಆಧಾರ್ ಕಾರ್ಡ್ ತಗೊಂಡ ಟೂರ್ ಮಾಡಾಕತ್ತಿರ್ಲೆ ಹಂಗ ಕುರ್ಪಿ ತಗೊಂಡ ಕಸಕ್ ಹೋಗಿರ್ರಿ ನೀವು. ತಲೆಯಾಗಿರ್ಲಿ. ನಮ್ಮದು ಏನಾರ ಸರ್ಕಾರ ಬಂತಂತೇಳಿ ನಮ್ಮ ಕುಡುಕರ ಸಂಘದ ನೀವು ಬಸ್ ಅಟ್ಟ ಫ್ರೀ ಮಾಡ್ಕೊಂತೀರಿ, ನಾವು ಏರೋಪ್ಲೇನ ಫ್ರೀ ಮಾಡ್ಕೋತೀವಿ. ಅವಾಗೈತ್ರಿ ಮಾಮ ನನ್ನ ಒಮ್ಮೆ ಕರ್ಕೊಂಡೋಗಿ ಏರೋಪ್ಲೇನಾಗ ಅತ್ತ ಕೇಳಬೇಕಂತ ನನ್ನ ತಲೆ ಬರ್ತೀರಿ. ನಿಮ್ಮ ಏರೋಪ್ಲೇನ್ ಫ್ರೀ ಆಗೋದ್ರಾಗ ಲೋಕಲಯನ ಆಗಿ ಹೋಗಿರ್ತತಿ. ಲೋಕಲಯ ಅನ್ನಕ್ಕೆ ಹೋಗ್ಬೇಡ. ಆಲ್ಕೋಹಾಲ್ ಕುಡಿ ಮಂದಿ ನಾವು ಲೋಕಲಯ ಯಾವಾಗ ಮಾಡಕ್ ಹೋಗೋನು? ನಿಮಗೆ 2,000 ರೂಪಾಯಿ ಎಲ್ಲಿ ಬರ್ತಾವ ತಿಳ್ಕೊಂದಿನಿ. ಎಲ್ಲಿ ಬರ್ತಾವ? ನಿಮಗೆ ಸರ್ಕಾರದವ್ರು 2,000 ರೂಪಾಯಿ ನಿಮಗೆ ಕೊಟ್ರ ನಮಗೆ ಕ್ವಾರ್ಟ್ರಿಗೆ 20 ರೂಪಾಯಿ ಏರ್ಸಿರ್ತಾರೆ. ಆ ರೊಕ್ಕನ ತಂದು ನಿಮ್ಮ ಹೆಣಕ್ಕೆ ಬಿಡಿತಾರ ಅವರು. ತಲೆಯಾಗಿರ್ಲಿ. ನೀವು ಅದನ್ನ ಬಿಡ್ರಿ, ನಮಗ ಅದು ಬರೋದು ಬಿಡ್ತೈತಿ. ನಾವು ಕುಡಿದು ಬಿಟ್ರ ಸರ್ಕಾರನ ತಳಗ ಬೀಳ್ತೈತಿ. ಸರ್ಕಾರ ನಡೀದ ಮದ್ಯಪಾನದಿಂದ, ಅದು ನಮ್ಮಂತ ಕುಡುಕರಿಂದ ನಡೀತೈತಿ ಸರ್ಕಾರ. ತಲೆಯಾಗಿರ್ಲಿ. ಹೋಗ್ಲಿ ಬಿಡು, ಕೆಲಸ ಮಾಡ್ತೀನಿ ಅಂತೆಲ್ಲ ನೀ ಮಾಡೋದರ ಏನು ಕೆಲಸ ಮಾಡ್ತಿ ಮೊದಲು? ಏನು ಮಾಡಂಗಿಲ್ಲ ಅಂತ ಕೇಳ್ರಿ. ಎಲ್ಲ ತರ ಕೆಲಸ ಮಾಡ್ತೀನಿ. ನಾ ಮೊದಲು ಮಾಡೋ ಕೆಲಸ ಅಂದ್ರೆ ರೈತಿಗೆ ಕೆಲಸ ಮಾಡ್ತೀನಿ. ಗಳೆ ಹೊಡಿತೀನಿ, ರಂಟಿ ಹೊಡಿತೀನಿ, ಕುಂಟಿ ಹೊಡಿತೀನಿ, ಸಿಂಗಲ್ ಪಲ್ಟಿ, ಡಬಲ್ ಪಲ್ಟಿ, ಹೊಳ್ಳಿ ಪಟ್ಟಿ ಹಚ್ಚಿ ಹೊಡಿತೀನಿ, ಪಟ್ಟಿ ಎಬ್ಬಿಸಿ ಹೊಡಿತೀನಿ. ತಡಿ ಇದೇನಿದು ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ? ಪಟ್ಟಿ ಏರಿಸೋದು ಪಟ್ಟಿ ಇಳಿಸಿ, ಇದು ಒಂದು ನನಗೆ ತಿಳಿಲಿಲ್ಲ. ಇದು ಒಂದು ತಿಳಿಲಿಲ್ಲ ಅಣ್ಣ. ಯಾರ ಟ್ರ್ಯಾಕ್ಟರ್ ಡ್ರೈವರ್ಗಳು ಇದ್ರಿ ನೈ ಇಲ್ಲಿ ಒಮ್ಮೆ ಇಟ್ಟು ಓದ್ದು ಪಟ್ಟಿ ಹಚ್ಚಿ ಇಳಿಸಿ ನೇಗಲ ಹೊಡೆದ್ರೆ ಗೊತ್ತಾಗತ್ತೀಗಿ. ನೇಗಲ ಹೊಡಿದೇವಿ, ಅದು ಪಟ್ಟಿ ಹಚ್ಚಿ ಪಟ್ಟಿ ಎಬಿಸಿ ಹೊಡಿದು. ನೀರು ಹಾಸಕ ಬರ್ತಿರ್ಬೇಕಲ್ಲ. ಏನು ಕೆಟ್ಟ ಅಸಹ್ಯ ಮಾಡ್ತಾಳೋ ಮರ ಈಕಿ. ನೀರು ಹಾಸಕ್ಕೆ ಬರ್ತಾನಂತೇಳಿ. ಎಷ್ಟು ಎಕರೆ ಐತಿ ಹೊಲ ನಿಮ್ಮದು? 50 ಎಕರೆ ಮೇಲೆ ಐತಿ. ಒಂದು ಅರ್ಧ ತಾಸಿನಾಗ ಕುಲ್ಲ ಆಗತ್ತ ತಿಳ್ಕೊ. ಕೆಸಬಾಯಿ, ನಾ ಹೇಳಿದ್ದು 1-2 ಎಕರೆ ಅಲ್ಲ, 50 ಎಕರೆ ಮ್ಯಾಲ ಐತಂದೆ. ಒಂದು ತಾಸ ಕುಲ್ಲನ, ಒಂದು ತಾಸಿನ ನೀರು ಹಾಸಿ ಕುಲ್ಲ ಐತ್ನ. ಆದ್ರೆ ಏನು, ನನಗೆ ಹೊಲ ಸ್ವಚ್ಛ ಇರಬೇಕು. ಕಡ್ಡಿ ಕಲ್ಲ ಕಸ ಏನೂ ಇರಬಾರ್ದು. ಹೊಲ ಸ್ವಚ್ಛ ಇತ್ತು, ಕಡ್ಡಿ ಕಸ ಇರಲಾರ್ದು ಹೊಲ ನೀ ಏನು ನೀರು ಹಾಸ್ತೀವೋ? ನಡುರಾತ್ರಿ ಒಳಗ ನಮ್ಮಂತ ಹೆಣ್ಮಕ್ಳು ಅರ್ಧ ತಾಸ್ದಾಗ ನೀರು ಹಾಸ್ತಾರ. ಇಲ್ಲಿ ಬಿಡವಲ್ರಿ ಅವರು. ಇಲ್ಲಿ ನೀರು ಹಾಸಾಕು ಸ್ತ್ರೀ ಶಕ್ತಿ ತೋರ್ಸಾಕು ಓಡಾಡ್ತಾರ. ಎಲ್ಲವಲ್ಲೂ ಆಕ್ರಮಣ. ಎಲ್ಲರೂ ಆಕ್ರಮಣ. ನೀರು ಹಾಸ್ತಿ ಅಂತಿದಿ? ನೀರು ಹಾಸ್ತೇನ್ರಿ. ಹಂಗ ನಾ ನೀರು ಹಾಸೋದು ನೋಡಿದ್ರೆ ಮಗ್ಗನ ಹೊಲದನವ್ರು ಬಂದು ಫೋಟೋ ತಕ್ಕೊಂಡು ಹೋಗ್ತಾರ. ಮುಂದಿನ ವಾರ ನಮ್ಮ ಹೊಲಕ್ಕೆ ಬಾ ಅಂತೇಳಿ. ಆದ್ರೆ ಏನ್ರಿ, ನಾವು ಮೊದಲು ಹೋಗಿ ಹೊಲ ನೋಡ್ತೀವಿ. ಹೊಲ ಏನು ಎರಿ ಐತೋ ಮಸಾರಿ ಐತೋ ಅಂತೇಳಿ. ಹೊಲದಾಗ ಒಡ್ಡಿ ಅಂತ ದ್ವಾಡದೈತೆ ಅನ್ನೋದ್ರ ಮ್ಯಾಲೆ ನಮ್ಮ ಸನಿಕಿ ಕಾವ ಆಡುತ್ತ. ಹಿಂಗೈತೆ ನಿನ್ನ ಲೆಕ್ಕಾಚಾರ. ಮತ್ತೆ ಗಾಡಿನೂ ಹೊಡಿಬೇಕಲ್ಲ. ಈಕೇನು ಅಬ್ರನ್ನ ಕಳ್ಯಾಂಕ ಕಾಣ್ತಾಳ. ನಮ್ಮದು ಗಾಡಿ ಹೊಡ್ಯಾಕ ಬರ್ತದ ಕೇಳ್ತ್ಯ? ಗಾಡಿ ಎಷ್ಟು ಗಾಡಿ ಹೊಡೆದಿ ಅಂತ ಕೇಳೋದಕ್ಕೆ ನಂತೇಳಿ ಉತ್ತರ ಐತಿ. ಒಂದು ಮಾತು ಹೇಳ್ತೀನಿ ತಿಳ್ಕೊನಿ. ಆಡು ಮುಟ್ಟಲಾರ ತಪ್ಪಲಿಲ್ಲ, ಗಂಡಸರು ಹೊಡಿಲಾರ ಗಾಡಿನ ಉಳಿದಿಲ್ಲ. ಕೊಡು ಗಾಡಿ ನನ್ನ ಕೈಯಾಗ. ಗೇರ್ ಇರ್ಲಿಕ್ಕಂದ್ರೆ ಸ್ಕ್ರೂ ವೈರ್ ಹಾಕಿ ಹೈಗೇರ್ನ್ಯಾಗ ಎಕ್ಸಿಲ್ಟ್ರಿ ಮೇಲೆ ಕಾಲಿಟ್ಟು ಹೊಡೆದ್ನಿ ಅಂದ್ರ 2 ತಾಸಿನಾಗ ಗೋವಾ ಬೀಚಿನಾಗ ಇರಬೇಕು. ಇಲ್ಲಂದ್ರ ಗಾಡಿ ಪೊಲೀಸ್ ಸ್ಟೇಷನ್ದಾಗಿರ್ಬೇಕು. ಹಂಗಲ್ರಿ ನಾ ಹೇಳಿದ್ದು. ನಮ್ಮಂತ ಬ್ಯಾಚುಲರ್ ಹುಡುಗರುಗಳು ಗೋವಾಗ ಟೂರಿಗೆ ಹೊಂಟಿವ ತಿಳ್ಕೊ, 5,000 ರೂಪಾಯಿ ಪೊಲೀಸರ ಸಂಬಂಧ ತೆಗೆದ ಇಟ್ಟಿರ್ತೀವಿ ನಾವು. ಅಂದ್ರೆ ಅಷ್ಟು ಚಂದ ಹೊಡಿತಾರಂತ. ಬಾರಿ ಹೊಡಿತೀನಿ ಗಾಡಿ. ಈ ನಮನಿ ನೀ ಮಾತಾಡ್ತಿ ಅಂದ್ರ ನನಗೂ ಅನ್ಸಕತ್ತಿತ್ತು, ನಿನ್ನ ಪೈಪರ ಹೆಂಗಿರ, ನೀ ಸ್ಟೀರಿಂಗರ ಹೆಂಗ್ ಹಿಡಿಯ, ನೀ ಎಕ್ಸ್ಲೇಟರ್ ಮೇಲೆ ಕಾಲರ ಹೆಂಗ ಕೊಡೋಣ, ನಿನ್ನ ಗಾಡಿಯಾಗ ಕುಂತ್ರ ನಾ ಏನು ಅಂತರದಾಗ ಹರಾಡ್ತಿರ್ಬೇಕಲ್ಲ. ತೇಲಾಡ್ಕೊತ ಹೋಗಿ ನನ್ನ ಗಾಡಿ ಹಾರ ಹೆಂಗೈತಿ ಗೊತ್ತನ? ಫುಲ್ ಒರಿಜಿನಲ್ ಹಾರ ನಮ್ದು. ನಾವು ಡೂಪ್ಲಿಕೇಟ್ ಹಾಕ್ಸಂಗಲ್ಲ. ಯಾವುದು?
ಇದು ನನ್ನ ಗಾಡಿ ಹಾರ ಒರಿಜಿನಲ್ ಹಾರ ಹೋಗ್ಲಿ ಬಿಡ್ರಿ. ಇಟ್ಟೆಲ್ಲ ಸೊಲಗಿಂದ ಮಾತಾಡಕತ್ತಿರ್ಲ ನಿಮ್ಗ ಮಮ್ಮ ಪಪ್ಪ ಡ್ಯಾಡಿ ಕಾಕ ಚಿಗೋವ ಮೌಸಿ ಎಲ್ಲಾರು ಕೂಡಿ ಇಟ್ಟಿಲ್ಲೇನ? ಏನು ನಿನ್ನ ಬಾಯಾಗರ ರೊಟ್ಟಿ ಹೆಸರು ನಿಮ್ಮ ಹೆಸರು ಹೇಳೋ ಬಿಡಿಸಿ, ಅದು ಅಪಾರ್ಥ ಆಗುತ್ತ. ಹೇಳ್ರಿ ನಿಮ್ಮ ಹೆಸರೇನು ಹೇಳ್ರಿ. ನನ್ನ ಹೆಸರು ಕತ್ತಿಗೆತ್ತಿ ಜಾತಿ ಓದಿಯನು? ಇಲ್ಲಿ ಕುಂತು ಏನು ಮಾಡಕತ್ತಿದ್ದೆಪ್ಪ? ಇಲ್ಲಿ ಬೋರ್ ಹಾಕಿದ್ರೆ 8 ಇಂಚ್ ನೀರು ಬೀಳತ್ತಂತ ನೋಡಾಕತ್ತಿದ್ದೆ. ಹೌದನ್ನ? ಇಲ್ಲ, ನಿನಗೊಂದು ಕಲರ್ LCD TV ಕೊಡಿಸ್ತೀವಿ. ಏನು ಕುಂತು ಚಂದಾಗಿ ಟಿವಿನೂ ನೋಡೋ, ಎಷ್ಟು ನೀರು ಹಾಸ್ತಿದಿ ಅದನ್ನು ಹಾಸ್. ಟಿವಿ ಕುಂದ್ರಿಸ್ತೀರಿ, ಟಿವಿ ಬೀಳ್ತುತ್ ನನ್ನ ಮೊಬೈಲ್ ಕನೆಕ್ಟ್. ಏನೋ ಹೋಗ್ಲಿ, ಊರಿಂದ ಹೊಸದಾಗಿ ಬಂದಾನಲ್ಲ ಅಂತ ಸಲಿಗಿಲ್ಲ ಮಾತಾಡಿದ್ರೆ ಯಾಕೆ ಭಾಳ ಬಾಯಿ ಉದ್ದ ಬಿಡಕತ್ತಿಯಲ್ಲ? ಹಂಗೇನಿಲ್ರಿ. ನಿಮ್ಮ ಹೆಸರು ಏನಂದ್ರಿ? ಗೌರಿ. ಗೌರಿ ಎಷ್ಟು ಚಂದ ಇಟ್ಟಾರ ಗೌರಿ ಅಂತ ಹೆಸರು. ಹೋಗ್ಲಿ ಬಿಡು, ಮತ್ತೆ ನಿನ್ನ ಹೆಸರು ಏನು? ನನ್ನ ಹೆಸರ ಇಲ್ಲೇ ಮಗ್ಗಲ್ ಐತ್ ನೋಡು. ಏನ್ ಹುಡುಕಾಕತ್ತೀನಿ? ನೀನು ಇಲ್ಲ ಮಗ್ಲ ಐತೆ ಅಂದಿ, ಅದಕ್ಕೆ ಏನೈತೆ ಅಂತ ಹುಡುಕಾಕತ್ತೀನಿ. ಕಿವ್ಯಾನ್ ಏನಾರ ಕಳ್ಕೊಂಡ ಹುಡುಕಾಡ್ತಿಲ್ಲ ಆ ಮನೆ. ಮಗ್ಲ ಐತಿ ಅಂದಿ. ಮಗ್ಲ ಐತಿ ಅಂದ್ರೆ ನಿನ್ನ ಹೆಸರು ಏನು? ಗೌರಿ. ನನ್ನ ಹೆಸರು ಈಶಾ. ಗೌರಿ ಪ್ಲಸ್ ಈಶಾ = ಏನಾಗತ್ತ? ನಿಮ್ಮ ಅಣ್ಣ ಹೇಳಿದ್ ನೋಡು, ವ್ಯಾಕರಣ ಸಂಧಿಗಳು ಬಹಳ ಚಂದ ಕಲ್ತಾರ ಅವ್ರು. ಗೌರೀಶ ದೇವ್ರ ನೋಡು, ಒಂದು ಪ್ಲಸ್ ಒಂದು ಅರ್ತಿಂಗ ಹೆಂಗ ಸೇರಿಸಿ ಬಿಟ್ರನ್ ದೇವ್ರ. ಸೇರ್ಸನ್ ಚಲೋ ಸೇರ್ಸ. ಸೃಷ್ಟಿಕಂತ ಬ್ರಹ್ಮಣ ಅಂತ. ಹೌದು ನೋಡ್ರಿ ಗೌಡ್ರ ಮನಿ ತೋರ್ಸಾಕತ್ ನೋಡ್ರಿ. ಗೌಡ್ರ ಮನಿ ತೋರ್ಸ್ಬೇಕು. ಹೌದಿಲ್ಲ? ತೋರಿಸ್ತೀನಿ ಬಾ. ಅಲ್ಲ ಯಾರು ಬೇಡ ಅಂತಾರ? ಆಗ ಹಂಗಾರ ಮತ್ತಾಗತ್ತಡ ಹೊಡಿ 9 ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಾಡಿ ಬಿಡಿಕೆ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳೆ ನನ್ನ ಹುಡುಕಿ, ಬರ್ತಾಳೆ ನನ್ನ ಹುಡುಕಿ. ನಡ್ರಿ ಗೌಡ್ರ ಮನಿ ತೋರ್ಸಾಕತ್ ನಡ್ರಿ. ನೀನು ನಾನು ಸೀದಾ ಹೋಗು. ಎಡಕೊಳ್ಳು ಬಲಕೊಳ್ಳು, ಎಡಕ್ಕ ಬಲಕ್ಕ ಎಡಕ್ಕ ಬಲಕ್ಕ ಬಲಕ್ಕ ಎಡಕ್ಕ ಎಡಕ್ಕ ಬಲಕ್ಕ ಬಲಕ್ಕ. ಮೇಡಮ್ ನಿಮಗೆ ಕೇಳಿ ತಪ್ಪಾತ ಹೋಗ್ತೀನಿ. ಬಾಯಿಲ್ ಯಾಕೆ ಮತ್ತೇನ ಎಡಕ ಬಲಕ ಎಟ್ಟ ಎಲ್ಲಿ ಹೋಗ್ಬೇಕಣ ಹಂಗ? ನೀ ಹಂಗ ಎಡಕ್ಕ ಬಲಕ್ಕ ಹೊಳ್ಳಾಡ್ದಾಗ ನಮ್ಮ ಗೌಡಪ್ಪನ ಮನೆ ಸಿಗುದು. ಆ ನಮ್ಮನಿ ಹೊಳ್ಳುಣಿಕೆ ಒಳಗೆ ಕಟ್ಟ್ಯಾಣ ಮನಿ ಅವ. ಸೀದಾ ಕಟ್ಟಿದ್ರೆ ಹೆಂಗೋ ಊರಿಗೆ ಗೌಡಪ್ಪದನವ.
ಈಗ ನಾ ಮುಂದೆ ಹೋದ್ರೆ ನೀ ಏನು ಮಾಡಾಕಿ? ನೀ ಅವ್ರ ಮನೆ ಮುಟ್ಟದ್ರಾಗ ನಾ ಹಿಂದ ಬಂದ ಬಿಡ್ತೀನಲ್ಲ. ಹಿಂದೆ ಬರ್ತಿ? ಹಿಂಡ್ಕೊಂಡು ತಯಾರಾಗಿ ಏನು 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 ಹಾಲ್ 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 ಹಿಂಡ್ ಹಾಲು? ನೀ ಹಾಲು ಹಿಂಡ್ಕೊಂಡ್ ಬರ್ತಿ? ಹಂಗಂದ್ರೆ ನೀ ಹಾಲು ಹಿಂಡ್ಕೊಂಡು ಬಾ, ನಾ ಅದಕ್ಕೂ ಹೆಪ್ಪ ಹಚ್ತೀನಿ. ಚಲೋ ಆತು ನೋಡಿ. ಇವ ಏನ ಯಪ್ಪ ಬಂದ್ ಕುಳನ ಹಾಲಿಗೆ ಹೆಪ್ಪಾಕೋನ ಬಂದನ್ರಿ. ನಾನಾ ಗೌಡ್ರ ಮನ್ಯಾಗ ಮಿಕ್ಕಿದಕ್ಕೆ ಅಂದ್ರೆ ನನಗಿಂತ ಮಿಕ್ಕಿದವ ಬಂದ ನೀವ. ಬಾರ ಮಗನ ಬಾ ಬಾ ಬಾ. ಅಲ್ಲ, ಆ ಗೌಡ್ರ ಮನ್ಯಾಗ ನಾ ಕುಚ್ಚ ಹಾಕಿದ್ದು ತಿನ್ನವ ನೀನು. ನಿನ್ನ ಹೆಂಗ ನಾ ಹಿಡ್ತದಾಗ ಇಟ್ಕೋಬೇಕನ್ನೋದು ನನಗೆ ಗೊತ್ತಿಲ್ಲನ. ಬಾ ಬಾ, ಇನ್ನು ಮುಂದೆ ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ನಿನಗೈತಿ ನನಗೈತಿ. मेरे सपनों का वो राजा, मेरे दिल का वो राजकुमार, मैं तो उसके दीवानी बनूंगी, उस पे आने लगा मुझको प्यार, करते हैं उसका मैं या बयतसा, ये तो है तुझको पता, न मैं साका ಹೊಂಟಿ ನಿಯಮ್ಮೆ, ನ मैं ಸಾಕ ಹೊಂಟಿ ನಿಯಮ್ಮೆ, ಅವ ಕರಿ ಬ್ಯಾಡ ನೀ ನನ್ನ